ಹರೇ ಕೃಷ್ಣ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜರ್ನಿ ಸ್ಟಾರ್ಟ್ ಆಗೋದೆ ಮನೆಯಿಂದ. ನೋಡಿ, ನಾವು ಮತ್ತು ನಮ್ಮ ಪುಟಾಣಿಗಳೆಲ್ಲ ರೆಡಿಯಾಗಿ ನಿಂತಿದ್ದೀವಿ ಟ್ರಿಪ್ ಹೋಗೋದಕ್ಕೆ. ಎಲ್ಲಿಗೆ ಅಂತ ಗೆಸ್ ಮಾಡ್ತಾ ಇದ್ದೀರಾ? ನಾವು ಹೋಗ್ತಾ ಇರೋದು ಕನ್ಯಾಕುಮಾರಿ. ಕನ್ಯಾಕುಮಾರಿ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದ ನೇಚರು, ಸಮುದ್ರ. ಇಂಡಿಯಾಲ್ಲೇ ಲಾಸ್ಟ್ ಅದು ಅಂತ ನಮಗೆ ಗೊತ್ತಾಗುತ್ತೆ. ನಿಜ ಏನು ಗೊತ್ತಾ, ನೇಚರ್ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಅಲ್ಲಿಗೆ ಹೋದರೆ ವಾವ್ ಅಂತ ಅನಿಸುತ್ತೆ. ನೀವು ಅನ್ಕಿತ ರೋಡಲ್ಲಿ ಹೋಗ್ಬೇಕಾದ್ರೆ ಆ ನೇಚರ್ನ ಎಂಜಾಯ್ ಮಾಡ್ಕೊಂಡೋಗಿ ನಿಜ ಲಕ್ಕಿಯೆಸ್ಟ್ ಒನ್ ಅಂತ ನಿಮಗೆ ಅನಿಸುತ್ತೆ. ನೀವೇನಾದರೂ ಬೈಕ್ ಟ್ರಾವೆಲರ್ ಆಗಿದ್ರಂತೂ ಇನ್ನೂ ಸೂಪರ್, ಸಕ್ಕತ್ತಾಗಿ ವ್ಯೂ ನೋಡ್ಬೋದು. ನೀವೇನಾದರೂ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಜ ಸಮ್ಮರಲ್ಲಿ ಮಾತ್ರ ಹೋಗ್ಬೇಡಿ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಸಮುದ್ರ ಹತ್ರ ಅಲ್ವಾ, ತುಂಬ ಬಿಸಿಲಿರುತ್ತೆ. ಎಷ್ಟು ಕಷ್ಟ ಆಗುತ್ತೆ ಅಂದರೆ ತುಂಬ ನಡೆಯೋದಕ್ಕೂ ಸಹ ಆಗಲ್ಲ. ಆ್ಯಕ್ಚುಲಿ ನಾವೇ ಏನೋ ಅಂದ್ಕೊಂಡು ಹೋಗಿದ್ದಿತ್ತು, ಅಲ್ಲೇ ಏನೋ ಆಗೋಯಿತು. ಬಟ್ ನೆಕ್ಸ್ಟು ಈಗ ನಮಗೆ ಬುದ್ಧಿ ಇದೆ. ನೆಕ್ಸ್ಟ್ ಟೈಮ್ ಸಮ್ಮರಲ್ಲಂತೂ ನೆಕ್ಸ್ಟ್ ಯಾವುದೇ ಪ್ಲ್ಯಾನ್ ಅಂತೂ ಮಾಡಲ್ಲ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೀವೆಲ್ಲಿಗಾದರೂ ಹೋಗಬೇಕಿದ್ರೆ. ನೆಕ್ಸ್ಟು ನಾವು ವಿಸಿಟ್ ಮಾಡಿದ್ದೆ ಕನ್ಯಾಕುಮಾರಿಯಲ್ಲಿರೋ ಟೆಂಪಲ್. ನಾನು ಅಂದ್ಕೊಂಡೆ ಫೋಟೋಸ್ ಎಲ್ಲ ತೆಗಿಬೋದು ಅಂತ, ಬಟ್ ಟೆಂಪಲಲ್ಲಿ ಫೋಟೋಸ್ ಎಲ್ಲ ಅಲೋ ಇರಲಿಲ್ಲ. ಬಟ್ ಆದರೂ ಟೆಂಪಲ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು. ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ರೆ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ಬೋದಿತ್ತು. ಬಟ್ ನಾವು ಹೋಗೋದಕ್ಕೆ 10 or 11 ಆಗಿತ್ತು ಟೈಮು. ಆಗ ಗ್ಲಾಸ್ ಬ್ರಿಡ್ಜ್ ಮೇಲೆ ಅಲೋ ಇರಲಿಲ್ಲ. ನಮಗೆ ಡ್ರೀಮ್ ಇದ್ದಿದ್ದು ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಂತ, ಬಟ್ ಇಟ್ಸ್ ಇಂಪಾಸಿಬಲ್. ನೆಕ್ಸ್ಟ್ ಟೈಮ್ ಅಂತೂ ಟ್ರೈ ಮಾಡಿ. ಕನ್ಯಾಕುಮಾರಿ ಆದಮೇಲೆ ನೆಕ್ಸ್ಟ್ ನಾವು ವಿಸಿಟ್ ಮಾಡಿರೋ ಪ್ಲೇಸ್ ಬಂದು ರಾಮೇಶ್ವರಂ. ಆ್ಯಕ್ಚುಲಿ ನಮ್ಮ ಮೇನ್ ಥೀಮ್ ಇದ್ದಿದ್ದಿತ್ತು ರಾಮೇಶ್ವರಂ. ಹೇಗಿದ್ರು ರಾಮೇಶ್ವರಂವರೆಗೂ ಹೋಗ್ತೀವಲ್ವಾ, ಅಲ್ಲೇ ಕನ್ಯಾಕುಮಾರಿ ನಿಯರ್ ಬೈ. ಹೋದರೆ 2 ಪ್ಲೇಸ್ ನೋಡ್ಕೊಂಬರ್ಬೋದು ಅಂತ ಹೋದ್ವಿ. ನಮ್ಮ ಪುಟಾಣಿ ಹೆಂಗೆ ಹೋಗ್ತಾ ಇದ್ದಾಳೆ. ನಾವು ಫೆಬ್ಬಲ್ಲಿ ಪ್ರಯಾಗ್ರಾಜ್ಗೆ ಹೋಗಿದ್ವಿ. ಆಗ ಕಾಶಿಗೆ ವಿಸಿಟ್ ಮಾಡಿದ್ವಿ. ಕಾಶಿಗೆ ವಿಸಿಟ್ ಮಾಡಿದ್ಮೇಲೆ ರಾಮೇಶ್ವರಂಗೆ ವಿಸಿಟ್ ಮಾಡಿದ್ರೇ ಮುಕ್ತಿ ಅಂತ ಒಂದು ಮಾತಿದೆ. ಸೊ ಆ ರೀಸನಿಂದ ನಾವು ಹೋಗಿತ್ತು. ನಿಜ ಇಟ್ ವಾಸ್. ನಾವೇ ಮಣ್ಣಿಂದ ಲಿಂಗನ ಮಾಡಿ ಅದಕ್ಕೆ ನಾವು ತಂದಿರೋ ತೀರ್ಥನ ಲಿಂಗದ ಮೇಲೆ ಹಾಕೋ ಖುಷಿ ಇದೆಯಲ್ಲ, ತುಂಬ ಖುಷಿ ಆಗುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ ಜೀವನದಲ್ಲಿ ಅಂತ ಅಂದರೆ ಕಾಶಿಗೆ ಹೋಗಿ ರಾಮೇಶ್ವರಂಗೆ ಹೋಗಿರೋದೆ ಅಂತ ನನ್ನ ಜೀವನದಲ್ಲಿ ಅಂತ ಅನಿಸುತ್ತೆ. ನಾನು ಇಷ್ಟಪಡೋ, ನಾನು ಆರಾಧ್ಯ ದೈವ, ನನ್ನ ಜೀವ ಅಂದರೆ ಅದು ನನ್ನ ಶಿವ. ಇದು ಬಂದು ನನ್ನ ಟೀಮ್, ನಾವೆಲ್ಲ ವಿಸಿಟ್ ಮಾಡಿರೋ ಅಂಥ ಟೀಮ್. ಆ್ಯಕ್ಚುಲಿ ಅವ್ರದ್ದು ವಾಯ್ಸ್ ಎಲ್ಲ ಇದಾಗಿಬಿಟ್ಟಿದೆ, ವಾಯ್ಸ್ ಕೇಳಿಸ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ. ದಿಸ್ ಇಸ್ ಸರ್ಪ್ರೈಸ್ ಫಾರ್ ಅಸ್ ಅಂತ ನನಗೆ ಅನಿಸಿದೆ, ನನಗೆ ಗೊತ್ತಿಲ್ಲ ಇದನ್ನು. ಆ್ಯಕ್ಚುಲಿ ಎಲ್ಲರ ಮೈಂಡಲ್ಲೂ ಒಂದು ಥಾಟ್ ಅನ್ನೋದಿರುತ್ತೆ, ಶಿವನ್ನ ಯಾರು ನಂಬಿರ್ತಾರೋ ಅವರಿಗೆ ತುಂಬ ಕಷ್ಟಗಳು ಬರುತ್ತೆ ಜೀವನದಲ್ಲಿ ಅಂತ. ಬಟ್ ನಾನು ನಮ್ಮದಾಗಿಂದ ಕಷ್ಟಗಳು ಬಂದಿದೆ, ಅದೇ ರೀತಿ ಸುಖಗಳು ಬರ್ತಾ ಇದೆ. ನಿಜ ಯಾವ ರೇಂಜಿಗೆ ಅಂದರೆ ಎಲ್ಲ ಒಂದು ಮಾತಂತಾರೆ, ಶಿವನ್ನ ನಂಬಿರೋರಿಗೆ ಈಗ ಸುಖ ಅನ್ನೋದಿಲ್ಲ ಅಂದ್ರೂ ಅಟ್ ದಿ ಎಂಡ್ ಅವರಿಗೆ ಸುಖ ಅನ್ನೋದು ಸಿಕ್ಕುತ್ತೆ ಅಂತ. ನಾನಂತೂ ತುಂಬ ನಂಬಿದ್ದೀನಿ, ಅವರನ್ನೇ ಆರಾಧಿಸ್ತಾ ಇದ್ದೀನಿ. ಏನು ಹೇಳ್ತಾರೆ, ಶಿವನ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಕಡ್ಡಿ ಸಹ ಅಲ್ಲಾಡೋದಿಲ್ಲ ಅಂತಾರೆ. ಅದೇ ರೀತಿ ಅವರ ಅನುಗ್ರಹ ಇಲ್ದಿರ ನಾನು ಅವರಿರೋ ಜಾಗಗಳಿಗೆ ಹೋಗೋದಕ್ಕಾಗಲ್ಲ. ನೆಕ್ಸ್ಟ್ ನಾವು ವಿಸಿಟ್ ಮಾಡಿರೋ ಪ್ಲೇಸ್ ಬಂದು ಧನುಷ್ಕೋಡಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ. ಏನು ಗೊತ್ತಾ, ಸುತ್ತ ಸಮುದ್ರ, ಮಧ್ಯದ ರೋಡು. ವಾವ್, ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಮ್ಯಾಜಿನಲ್ಲೇ ತುಂಬ ಖುಷಿ ಆಗ್ತಾ ಇದೆಲ್ಲ. ಇನ್ನು ರಿಯಲಾಗಿ ಹೋದರೆ ಇನ್ನೆಷ್ಟಿರುತ್ತೆ. ನಿಮಗೆಲ್ಲ ಒಂದು ಡೌಟ್ ಇದೆ ಅಲ್ಲ, ಇವಳೇನು ಫೈನಾನ್ಸ್ ವಿತ್ ನಂದಿನಿ ಅಂತ ಮಾಡಿ ಫೈನಾನ್ಸ್ ಬಗ್ಗೆ ಮಾತಾಡ್ತೀರಾ, ಟ್ರಿಪ್ ಮಾಡ್ತಾ ಇದ್ದಾಳೆ ಅಂತ. ನನಗೆ ಒಂದು ಗೋಲು, ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಅದು ನಾನು ಶಿವನಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ. ಆ ಫೈನಾನ್ಸ್ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಫೈನಾನ್ಸ್ ಆಗಿರುತ್ತೆ. ಬಟ್ ದಿಸ್ ಇಸ್ ಏನೋ ಒಂಥರ ಖುಷಿ ಕೊಡೋ ವಿಷಯ ಅಂದರೆ ಅದು ನನಗೆ ಶಿವ ಅವರಿಂದ ಸ್ಟಾರ್ಟ್ ಆಗಲಿ ಅಂತ ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.